स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ಭಾರತಾದ್ಯಂತ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ಒಂದು ದಸರಾ ಹಬ್ಬವನ್ನ ಬಹಳ ಅತ್ಯಂತ ವೈಭವದಿಂದ, ವಿಜೃಂಭಣೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಆಚರಣೆ ಮಾಡ್ತೇವೆ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಿನ್ನೆ ಊರಲ್ಲಿ ಎಲ್ಲ ಗ್ರಾಮೀಣ ಮಟ್ಟದ ಜನತೆ ಬನ್ನಿ ವಿನಿಮಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಇವತ್ತು ಇನ್ನೆಲ್ಲ ನಗರದ ಜನ ಸಾಯಂಕಾಲ ಅವತ್ತು ದಿವಸ ಬಂದವರು. ಇವತ್ತು ಜಿಲ್ಲೆಯಾದ್ಯಂತ ಇವತ್ತು ದಿವಸ ಎಲ್ಲ ಜನರು ಮತ್ತು ನಮ್ಮ ಮತಕ್ಷೇತ್ರದ ಜನ ಇವತ್ತು ದಿವಸ ಇಲ್ಲಿ ಬಂದು ಈ ಬನ್ನಿ ವಿನಿಮಯ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಯಿಂದ ಭಾಗವಹಿಸ್ತಾರೆ. ನಾನು ಅವರೆಲ್ಲರಿಗೂ ಕೂಡ ಬನ್ನಿ ಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ. ತಮಗೂ ಕೂಡ ಶುಭಾಶಯಗಳನ್ನ ಕೊಡ್ತೇನೆ. ಬಿಜೆಪಿ ಅವರು ಪ್ರವಾಹ ನಿಂತಲ್ಲೇ ನೋಡಿ, ನಾವು ಅವತ್ತೇ ನಾವು ಹೇಳಿದ್ದೀವಿ, ನಾವು ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿದ್ಮೇಲೆ ತಡ ಮಾಡದೆ ಇವತ್ತು ದಿವಸ ನಾವು ಪರಿಹಾರವನ್ನು ಘೋಷಣೆ ಮಾಡಿದ್ದೀವಿ. 8,500 NDRF ನಾಮ್ಸ್ಗಿಂತ 8,500 ಅಂದ್ರೆ ಒಂದು ಹೆಕ್ಟೇರ್ಗೆ ಸುಮಾರು 17,000 ರೂಪಾಯಿ ನಾವು ಘೋಷಣೆ ಮಾಡಿದ್ವಿ. ಈ ಬಿಜೆಪಿ ಅವ್ರಿಗೆ ಹೇಳಿ ಇವತ್ತು 14ನೇ ದಿವಸ ಫೈನಾನ್ಸ್ ಕಮಿಷನ್, 15ನೇ ಫೈನಾನ್ಸ್ ಕಮಿಷನ್ ಸುಮಾರು 60,000-70,000 ನಮ್ಮ ರಾಜ್ಯಕ್ಕೆ ಅನ್ಯಾಯ, ಕೋಟಿ ಬರುವಂತದ್ದು ಅನ್ಯಾಯ ಆಯ್ತು. ಅಷ್ಟೇ ಅಲ್ಲ, ಇವತ್ತು ದಿವಸ ನೀವು ಇದನ್ನು ತಗೊಳ್ಳಿ, ನಮ್ಮ ಅಪರ ಭದ್ರ ಯೋಜನೆ 5,800 ಹಿಂದಿನ ಸರ್ಕಾರದಲ್ಲಿ ಕ್ಯಾಬಿನೆಟ್ ನಲ್ಲಿ ಘೋಷಣೆ ಮಾಡಿರುವಂತದ್ದು. ಕ್ಯಾಬಿನೆಟ್ ನಲ್ಲಿ ಘೋಷಣೆ ಮಾಡಿರುವಂತದ್ದು ₹1 ಬಂದಿದೆ ಅಂತ ಹೋಗಿ ಬದಲ ಆ ಕೆಲಸ ಮಾಡಿಸಿ ಅಂತ ಹೇಳಿ. NDRF ನಾರ್ಮ್ಸ್ ಏನಾಗಿದೆ, ಬಹಳ ಕಡಿಮೆ ಇದೆ, ಅದನ್ನ ರಿವೈಸ್ ಮಾಡಕ್ ಹೇಳಿ. ಒಂದ್ ಹೆಕ್ಟೇರ್ಗೆ 8,500 ಇದೆಯಲ್ಲ ಒಣ ಬೇಸಾಯಕ್ಕೆ, ಅದು 20,000 ಮಾಡಿಸಿ. ಆ ಕಡೆ ಹೋಗ್ಲಿ, ಅವ್ರು ಡೆಲ್ಲಿಗೆ ಹೋಗ್ಲಿ. ಅವ್ರು ಡೆಲ್ಲಿಗೆ ಹೋಗುವಂತ ತಾಕತ್ತೂ ಇಲ್ಲ, ಆ ಧೈರ್ಯನೂ ಇಲ್ಲ. ಎದುರ್ಕೋತಾರೆ. ಡೆಲ್ಲಿ ಹೋದ್ರೆ ಏನಾಗಿತ್ತಪ್ಪ, ನಮ್ಗೆ ಬೈಕ್ ಕಳಿಸ್ತಾರಂತ ಇಲ್ಲೇ ಸುಮ್ಮನೆ ಸುತ್ತಾಡ. ಯಾವ ಪೇಪರ್ ಆಗ್ತದ ಅವರಲ್ಲಿ ಒಂದು 7-8 ಟೀಮ್ ಅದಾವ, ಹೆಚ್ಚೆ ಅದಾವ. RS ಒಂದು, ವಿಜಯದುರ್ಗದೊಂದು, ನಮ್ಮವರೊಬ್ರು ಹೊರಗೆ ಹೋದ್ರು. ಮತ್ತೆ ಯಾರ್ಯಾರ್ದವ್ರ ಟೀಮ್, ಭಾಳ ಟೀಮ್ ಅದಾವ. ಜೋಶಿ ಅವ್ರದೊಂದು, ಸೋಮಣ್ಣ ಅವ್ರದೊಂದು, ಬಾಬಾ ಜನರದ್ದು ಒಂದು ಟೀಮ್ ಅದಾವ. 20 ಟೀಮ್. ಬಾಗಿಲು ಒಂದಿಲ್ಲ, 3 ಬಾಗಿಲು ಅದಾವ. ಯಾವ ಬಾಗಿಲು ಜನ ಬರಾಕತ್ತಾರ ಗೊತ್ತಿಲ್ಲ. ನಾವು ಪರಿಹಾರ ಕೊಟ್ಟಾಗಿದೆ. ಈಗೇನ್ ಬರ್ತಾರ, ನಾವೆಲ್ಲ ತಗ್ಗೋಗಿದೆ. ನಾವು ಪರಿಹಾರದ ಇದನ್ನ ವೀಕ್ಷಣೆ ಮಾಡಿ ಜಿಲ್ಲೆಯಲ್ಲಿಯೂ ಕೂಡ ಸಂಬಂಧಿಸಿದ ಉಸ್ತುವಾರಿ ಸಚಿವರು, ಶಾಸಕರು ಕೂಡ ಎಲ್ಲವನ್ನ ಇದು ಮಾಡಿ ಈಗ ನಾವು ಪರಿಹಾರ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಿದ್ದಾರೆ. ಈಗ ಮತ್ತೆ 2.5 ವರ್ಷ ನೋಡಿ, ನಮ್ಮ ಪಕ್ಷದಲ್ಲಿ ಒಂದೇ ಹೇಳ್ತೀನಿ, ಪದೇ ಪದೇ ನೀವು ಕೇಳುವಂತದ್ದಿಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲಾ ವಿಚಾರಗಳು ಹೈಕಮಾಂಡ್ ನಿರ್ಧಾರ ಮಾಡ್ತವೆ. ಯಾರು 2.5 ವರ್ಷ ಅದನ್ನ ಇದನ್ನ ಹೇಳ್ತಾರ, ಅದು ಸಂಬಂಧ ಇಲ್ಲ. ಹೇಳುವಂತ ಅಧಿಕಾರ ನನಗೂ ಇಲ್ಲ, ಯಾರಿಗೂ ಕೂಡ ಇಲ್ಲ. KPCC ಅಧ್ಯಕ್ಷ ಹೇಳಿರಲ್ಲ, ಪ್ರತಿಯೊಂದು ನಿರ್ಧಾರ ನಮ್ಮ ಪಕ್ಷದಲ್ಲಿ ಏನಾಗ್ಬೇಕು ಅದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ತಗೊಂಡು ಹೈಕಮಾಂಡ್ ಅಂತಿಮ. ಮುಂದಿನ ಅವಧಿ ಯಾರು ಮುಂದಿನ ಅವ್ರಿಗೆ ಜನ ಕೇಳ್ಬೇಕು, ನೀವು ನಾನು ಬಿಡ್ತಿಲ್ಲ ಅಂತ ಹೇಳ್ತಾರ. ಅವ್ರು ಮುಖ್ಯಮಂತ್ರಿ ಇದ್ದಾರೆ. ಹೀಗಾಗಿ ದಸರಾ ಈ ದಸರಾ ಇರಂಗಿಲ್ಲ. ಅಕ್ಟೋಬರ್ ಕ್ರಾಂತಿ ಈಗ ನವೆಂಬರ್ ಕ್ರಾಂತಿ ಚಲೋ ಮಾಡಿದ್ವಿ. ಹಾಗೆ ಹೋಗ್ತದೆ. ನವೆಂಬರ್ ಡಿಸೆಂಬರ್ ಬರ್ತದೆ ಕ್ರಾಂತಿ. ಡಿಸೆಂಬರ್ ಜನವರಿ ಬರ್ತದೆ. ನನಗೆ ಗೊತ್ತಿಲ್ಲಮ್ಮ, ಹೈಕಮಾಂಡ್ಗೆ ಗೊತ್ತು. ಪವರ್ ಶೇರಿಂಗ್ ಏನಾರ ಇದ್ರೆ ಮುಖ್ಯಮಂತ್ರಿಗಳು ಗೊತ್ತು, ಉಪಮುಖ್ಯಮಂತ್ರಿಗಳು ಅವ್ರಿಗೆ ಒಂದು ಆಗಿದ್ರೆ
ಅವ್ರು ಹೇಳ್ಬೇಕಾಗ್ತದೆ, ನಮ್ಗಂದ್ರೆ ಅವ್ರಿಗೆ ಗೊತ್ತಿಲ್ಲ ಬಹುಶಃ. ಸರ್ ಆಲ್ಮಟ್ಟಿಯಲ್ಲಿ ಹೋಗಿ ಸರ್ 7.55 TMC ಅಷ್ಟು ಹೋಗ್ತಿದೆ, ಹಂಗಾಗಿ ಆ ನೀರು ಕೂಡ ನಮ್ಗೆ ನಷ್ಟ ಆಗ್ತದೆ. ನೋಡಿ, ಯಾವಾಗ್ಲೂ ಕೂಡ ಆಲ್ಮಟ್ಟಿ ಹೂಳು ಅಷ್ಟು ದೊಡ್ಡದಲ್ಲ ತುಂಗಭದ್ರ ಕಂಪೇರ್ ಮಾಡಿದ್ರೆ. ತುಂಗಭದ್ರದಲ್ಲಿ ಡಿಸೈನ್ ಮಾಡಿದಾಗ, ಆ ಡ್ಯಾಮ್ ಡಿಸೈನ್ ಮಾಡಿದಾಗ ಹಿರಿಯರು ಹೇಳಿದ್ರು ಪ್ರತಿ ವರ್ಷ 10 TMC ಹೂಳು ಬರ್ತದೆ ಅಂತ. ಈಗ ಸುಮಾರು 70 ವರ್ಷ ಆಯ್ತು, ಮೇಲೆ ಆಯ್ತು, 35 TMC ಹೂಳು ಬಂದಿದೆ. ಇಷ್ಟು ಹೂಳುಗಳೇ ಬರೋದೇ ಅದನ್ನ ಏನ್ರಿ. ಅದಕ್ಕೀಗ ಆಲ್ಮಟ್ಟಿ ಅಣೆಕಟ್ಟು ಹೆಚ್ಚಿಗೆ ಮಾಡ್ತೀವಲ್ಲ, ಡ್ಯಾಮ್ ಹೆಚ್ಚಿಗೆ ಮಾಡಿದಾಗ ಅದು ಬರೇ ಆಗ್ತದೆ. ಮತ್ತೆ ಹೂಳು ತೆಗೆಯೋದು ಅಷ್ಟು ಸರಳ ಇಲ್ಲ. ಸುಮ್ಮನೆ ಹೇಳ್ತಾರೆ ಯಾರೋ ಹೂಳು ತೆಗೆದ್ಬಿಟ್ರೆ, ಈಗ ನಮ್ಗೂ ಆಗ್ತಿತ್ತು ತುಂಗಭದ್ರದಾಗ ಆ 35 TMC ಹೂಳನ್ನ ನಾವು ರೈತರು ಮತ್ತೆ ಒಯ್ಬಿಡ್ತೀವಿ ಅಂತ ಹೇಳಿ. 35 TMC ಹೂಳು ತೆಗಿಬೇಕಂದ್ರೆ 70,000 ಎಕರೆ ಬೇಕು. ಆ 35 TMC ಹೂಳು 10 ಮೀಟರ್ ಹೈಟಿಗೆ ಹಾಕ್ಲಕ್ಕ ಏನ್ರಿ ಗೊತ್ತಿರಂಗಿಲ್ಲ ಮಂದಿಗೆ. 1 TMC ಹೂಳೋದು ಏನೋದು ಭಾಳ ದೊಡ್ಡದ. 1 TMC ನೀರ್ ಗೊತ್ತದ ನಮ್ಗೆ. ಹಂಗ 1 TMC ಹೂಳು 35 TMC ಹೂಳು ತೆಗಿತು ಅಂತಂದ್ರ ಆ ಹೂಳು ಒಯ್ದು ತೆಗಿದು ಎಲ್ಲಿ ಹೋಗಿ ಹಾಕ್ಬೇಕಲ್ಲ ಅಲ್ರಿ. ಅದಕ್ಕೆ ಎಷ್ಟು ಬೇಕಾಕತಿ? 60-70,000 ಎಕರೆ ಬೇಕಾಗಿತ್ತು. ನಾನು ಸಚಿವರಿದ್ದಾಗ ಒಂದು ಎಕ್ಸ್ಪ್ರೆಷನ್ ನೋಡಿದೀವಿ ನಾವು. ಬಹಳ ಕಷ್ಟಕರವಾಗಿದೆ. ಮತ್ತು ನೀರು ಇರ್ತದೆ, ನೀರು ಡ್ಯಾಮ್ ಹತ್ರ ಇರುವಂತದ್ದು ಈಗೆಲ್ಲಾನು ಕೂಡ ಇರ್ತದೆ. ಹೀಗಾಗಿ ಆ 6 TMC ಹೂಳು ಆಗಿದೆ. ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು ತಾಂತ್ರಿಕವಾಗಿ ಅದೆಲ್ಲವನ್ನು ಕೂಡ ಸರ್ಕಾರ ವಿಚಾರ ಮಾಡ್ತದೆ. 7 TMC ನೀರು ನಿಮ್ಗೆ ಹೆಚ್ಚುವರಿ ಸಿಗ್ತಿತ್ತು, ಅದು ನಷ್ಟ ಆಗ್ತಾ ಇದೆ. ಸ್ವಾಭಾವಿಕವಾಗಿ ಆಗುವುದೇ ಎಲ್ಲ ಕಡೆ, ಹೂಳು ಬರುವುದೇ ಎಲ್ಲ ಕಡೆ, ತುಂಬುದೇ ಅದು. ಆದ್ರೆ ತುಂಬುವುದರ ಪ್ರಮಾಣದಲ್ಲಿ ಇಲ್ಲ. ಅದಾಗಿನೂ ಕೂಡ ತಾಂತ್ರಿಕವಾಗಿ ಏನ್ ಮಾಡ್ಲಿಕ್ಕೆ ಬರ್ತದೆ ವಿಚಾರ ಮಾಡ್ತೀವಿ. ಸರ್, ವಿವಿಧ ಹೋರಾಟ ವಾಪಸ್ ನೀವು ಮನವಿ ಮಾಡಿದ್ರೆ ಮೇಡಮ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾನು ಮನವಿ ಮಾಡಿದ್ದೀನಿ ಆಯ್ತಾ, ನಾನು ಹೇಳಿದೀನಿ. ಆಮೇಲೆ ನಿಮ್ಗೆ ಯಾರು ಚಾವಿ ಕೊಡ್ತಾ ಇದಾರ ಕೆಲವು ಜನಕ್ಕೆ ನಮ್ ಹತ್ರ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು, ಬೇರೆ ಸಂಸ್ಥೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಆಯ್ತಲ್ಲ. ನಾನು ಸರ್ಕಾರ ಕಾಲೇಜ್ ಪರವಾಗಿದ್ದೀನಿ. ನಾನು ಅವ್ರ ಭಾವನೆಗಳನ್ನ ಈಗಾಗಲೇ ಒಂದ್ ಕ್ಯಾಬಿನೆಟ್ ಮೀಟಿಂಗ್ ನಾನು ಹೇಳಿದ್ದೀನಿ, ಲಘುವಾಗಿ ಹೇಳಿದ್ದೀನಿ. ಯಾಕಂದ್ರೆ ಬೇರೆ ಬಾಗಲಕೋಟೆ ಟೆಸ್ಟ್ ನಡೀತಿತ್ತು. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ವಿಶೇಷವಾಗಿ ಪ್ರಕಾಶ್ ಪಾಟೀಲ್ಗೆ ಈ ಹೋರಾಟಗಾರರ ಭಾವನೆಯನ್ನ ತಿಳಿಸಿ ಇಲ್ಲಿ ಸರ್ಕಾರದ ಮೆಡಿಕಲ್ ಕಾಲೇಜ್ ಆಗ್ಬೇಕು, PPP ಬೇಡ ಅಂತ ಹೇಳ್ತಾ ಇರೋದನ್ನ ಅವ್ರ ಗಮನಕ್ಕೆ ತರ್ತೀನಿ. ಆ ರೀತಿಯಲ್ಲಿ ಸರ್ಕಾರಿ ಕಾಲೇಜ್ ಆಗ್ಲಿಕ್ಕೆ ಮೊದಲು ಕೂಡ ಒಂದು ಸಹಕಾರವನ್ನ ಮಾಡ್ತೇನೆ. ಸರ್, ಅದೆಲ್ಲ ಹೂಡಿಕೆ ಮಾಡ್ತೀನಿ ಅಂದಾಗ ಈ ಸರ್ ನನಗೆ ಗೊತ್ತಿಲ್ಲಪ್ಪ, ನಾ ಹೂಡಿಕೆ ಮಾಡಲ್ಲಪ್ಪ. ಮಹಾರಾಷ್ಟ್ರದ ಅದು ಸ್ವಲ್ಪ ನಾನು ಕ್ರಾಸ್ ಚೆಕ್ ಮಾಡ್ಬೇಕಾಗಿದೆ. ಮೊನ್ನೆ ಅದಾದ್ಮೇಲೆ ನಾನು ಈಗೇನು ಅವರು ಭೀಮಾ ಸೀನಾ ಮತ್ತು ಇನ್ನೊಂದು ಇರಿಗೇಷನ್ ಸ್ಕೀಮ್ ಮಾಡಿದ್ರೆ ಸುಮಾರು 49 TMC ಅಷ್ಟು ನೀರನ್ನ ಅವರು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ಪಚಾವತ್ ನಲ್ಲಿ ಅವ್ರಿಗೆ 300 TMC ಹಂಚಿಕೆ ಆಗಿರುವಂತದ್ದು. 300ರಲ್ಲಿ 95 TMC ಭೀಮಾ ಬೇಸಿನ್ದಲ್ಲಿ. ಈಗ ಭೀಮಾ ಬೇಸಿನ್ದಲ್ಲಿ ಭೀಮಾ ಸೀನಾ ಮತ್ತು ಎಲ್ಲಾರು ಕೂಡ ಯೂಸ್ ಮಾಡಿದ್ದಾರೆ. ಯಾಕಂದ್ರೆ ನಾನು ಹೇಳುವಂತದ್ದಲ್ಲ, ಅದು KNN ನಲ್ಲಿ ಒಂದು ರಿಪೋರ್ಟ್ ಇದೆ. ಹಿಂದೆ KNN ಅವರು 2007 ಇದೆ ಪಂಚಪಟ್ಟ ಕಲಬುರಗಿ ಅವರು ಸಂಪಾದನೆ ಮಾಡಿದ್ಮೇಲೆ ಒಂದು ಸಲ ಹೋಗಿದ್ರು, ಅಸಹಕಾರ ಮಾಡಿದ್ರು ಮಹಾರಾಷ್ಟ್ರದವರು, ಸರ್ಕಾರ ಮಾಡ್ಲಿಲ್ಲ. ಆ ಅಸಹಕಾರ ಮಧ್ಯರು ಕೂಡ ಅವರು ಇದೆಲ್ಲವೂ ಕೂಡ ಇವು ಕಾನೂನು ಬದ್ಧವಾಗಿದೆ. ಇದು 49 TMC ಅಷ್ಟು ಯೋಜನೆಗಳು ಕಾನೂನು ಬಾಹಿರ ಅದಾವ ಅಂತ ಹೇಳಿದ್ರು, ಅದು ಇಲ್ಲಿಗಲ್ ಇದಾವ ಅಂತ ಹೇಳಿದ್ರು. ತದನಂತರ ನಾನ್ ತಿಳ್ಕೊಂಡಿದ್ ಮಾಹಿತಿ ಏನಂದ್ರೆ, ಮುಂದೆ KWT2 ಟ್ರಿಬ್ಯುನಲ್ ಮುಂದೆ ಏನು ಬ್ರಿಜೇಶ್ ಕುಮಾರ್ ತೀರ್ಪು ಮುಂದೆ ಈ 95 TMC ನಾವು ಇವೆಲ್ಲರೂ ಕೂಡ ಇದಾವೆ ಅಂತ ಹೇಳಿ ನಾವು ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ವಿ. 95 TMC ಅಂತ ಹೇಳಿ ಒಂದು ಹೊಸದನ್ನ ರೆಗ್ಯುಲರೈಸ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ನನಗೆ ತಿಳಿದು ಬಂದಿದೆ. ಅಧಿಕೃತವಾಗಿ ಕೇಳ್ಕೊಂಡಿದ್ದೀನಿ 5 ಅಧಿಕಾರಿಗಳು ಒಬ್ಬೊಬ್ಬರಿಗೆ ಕನ್ಸರ್ಟ್ ಅದರಲ್ಲಿ ಹೇಳ್ಕೊಂಡಿದ್ದಾರೆ. ಆಮೇಲೆ ಸೇವಿಂಗ್ಸ್ ಅದೆಲ್ಲ ಕೂಡಿ ನಮ್ಗೆ 95 TMC ಅಲ್ಲಿ ಏನು ಮಾಡಿದಾರಲ್ಲ ಅದರಲ್ಲಿ ಒಳಗಡೆನೆ ಇದಾವ ಅಂತ ಹೇಳಿ ಒಂದು ಏನು ಅದಕ್ಕೆ ಲೀಗಲೈಸ್ ಮಾಡುವಂತ ಒಂದು ಮಾತನ್ನ ಅವ್ರು ಹೇಳಿದಾರಂತೆ. ಅದ್ರ ಬಗ್ಗೆ ನಾನು ಮೊನ್ನೆ ಮುಖ್ಯಮಂತ್ರಿ ಗುಲ್ಬರ್ಗಾದಲ್ಲೂ ಕೂಡ ಆಯ್ತು, ಮುಖ್ಯಮಂತ್ರಿಗಳು ನಾವು ಚರ್ಚೆ ಮಾಡಿ ಅದ್ರ ಬಗ್ಗೆ ಆಮೇಲೆ ಬರ್ತಿದೊಂದು ಕೆರೆ ಬಗ್ಗೆ ಅದು ಬಹಳ ತಪ್ಪು ಕಲ್ತಾ ಇದೆ. ನೆನ್ಬಿಟ್ಟು 2-3 ದಿವಸದಿಂದ ನನ್ಗೆ ಇವರೆಲ್ಲರೂ ಅಲ್ಲಿ ಭಾಗದ ರೈತರು ಬಂದಿದ್ರು. ನಾನು ಸಣ್ಣ ನೀರಾವರಿ ಕೂಡ ಸೂಚನೆ ಕೊಟ್ಟಿದ್ದೆ. ಈಗ ಅದನ್ನ DC ಅವರು ಸಣ್ಣ ನೀರಾವರಿ ಎಲ್ಲ ಕೂಡಿ ನೀರನ್ನ ಖಾಲಿ ಮಾಡ್ತಾ ಇದ್ದಾರೆ. ಈಗ ಒಂದು ಚಾನಲ್ ಮಾಡಿ ಸುಮಾರು ಅರ್ಧಕ್ಕಿಂತ ಜಾಸ್ತಿ ನೀರು ಹೋಗಿದೆ. ಇನ್ನೊಂದು 16-18 ತಾಸ ಸಂಪೂರ್ಣವಾಗಿ ಖಾಲಿ ಆಗ್ತದೆ. ಸಂಪೂರ್ಣವಾಗಿ ಖಾಲಿ ಆದ್ಮೇಲೆ ನಾವು ಡೆಲಿಬ್ರೇಟ್ ಆಗಿ ಮಾಡಿದ್ವಿ, ಹೊಡೆದಿಲ್ಲ. ಅದು ಚಾನಲ್ ಮೂಲಕ ಹೊಡೆಯುವಂತ ಸ್ಥಿತಿಯಲ್ಲಿದೆ ಮಣ್ಣು. ಹಾಗೆ ಅದನ್ನ ಇನ್ನೊಂದು 16-18 ತಾಸು ನಾವು ಹೆಂಗಾರನ್ನ ಸೇಫ್ ಗಾರ್ಡ್ ಮಾಡ್ಕೊಂಡು ಹೋದ್ರೆ ಮಾಡ್ಕೊಂಡು ಎಲ್ಲಾ ನೀರನ್ನ ಹೊರಬಿಡ್ತೀವಿ. ಮತ್ತೆ ಆಮೇಲೆ ತುಂಬಿಸ್ತೀವಿ ಅದನ್ನ. ಅದ್ರಲ್ಲಿಗೆ ನೀರನ್ನು ಹೊರಬಿಟ್ಟು ಆ ಮಣ್ಣನ್ನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿ
ಆ ಕ್ರಮ ಕೈಗೊಳ್ತೀವಿ. ಅದ್ರ ಬಹಳ ತಪ್ಪು ಹೊಡೆದಿ ಇಲ್ಲಿ ತನ ಅದು ಹೊಡೆದಿಲ್ಲ. ನಾವು ಅದನ್ನ ನಾವೇ ವೇಸ್ಟ್ ವ್ಯಾರೇಜ್ ಮಾಡಿಸಿ ನೀರು ಅಪಾಯ ಆಗ್ಬಾರ್ದು. ಅಪಾಯ ಆಗದ ಮುಂಚೆ ನಮಗೆ 51 25 ಫೂಟ್ ನೀರಿದೆ. 15 ಫೂಟ್ ನೀರು ಖಾಲಿ ಮಾಡಿದೇವಿ. ಇನ್ನು 16-18 ತಾಸು ಬೇಕಾಗ್ತದೆ 16 ಅವರ್ಸ್. ಆ ಇದ್ದ ನೀರನ್ನು ಖಾಲಿ ಮಾಡುವಂತ ಎಲ್ಲಾ ನೀರು ಖಾಲಿ ಮಾಡಿ ಆಮೇಲೆ ಬಣ್ಣನ ರಿಪೇರಿ ಮಾಡಿ ಆಮೇಲೆ ಮತ್ತೆ ನಾವು ಅದನ್ನ ತುಂಬಿಸುವಂತ ಕೆಲಸ ಮಾಡ್ತೀವಿ. ಅಲ್ಲಿ ಜನರು ಡಿವೈಡೆಡ್ ಇದ್ದಾರೆ. ಅರ್ಧ ಜನ ನೀರು ಖಾಲಿ ಮಾಡ್ಬಿಡ್ರಿ ಅಂತಾರೆ, ಅರ್ಧ ಜನ ಖಾಲಿ ಮಾಡಿರ್ತಾರೆ. ಬಟ್ ನಾವು ತಾಂತ್ರಿಕವಾಗಿ ಹೋಗ್ಬೇಕಾಗ್ತದೆ, ಸುರಕ್ಷತೆ ಕಡೆ ನಾವು ಹೋಗ್ಬೇಕಾಗ್ತದೆ. ಅದನ್ನ ಮಾಡ್ತೀವಿ. ಅದು ಯಾರು ಆಗಲೇ ಬಂದು ಹೊಡೆದಿದೆ. ನಾನೊಂದು ಮತ್ತೆ ಇವ್ರಿಗೆ ಮೈಸೂರು ಶೇರ್ ಮಾಡಿದ್ದೇನೆ. ಜಿಲ್ಲಾಧಿಕಾರಿಗಳಿಗೂ ಒಂದು ಸ್ಪಷ್ಟನೆ ಕೊಡ್ತಾ ಇದ್ದೇನೆ. ಮತ್ತು ಅಲ್ಲಿಯ ಶಾಸಕರಿಗೂ ಕೂಡ ನಾನು ಅವ್ರಿಗೂ ಕೂಡ ಗಮನದಲ್ಲಿದೆ. ಅವರು ಕೂಡ ಅದನ್ನ ಮಾಡ್ತಾರೆ.